ರೊಟ್ಟಿಗೆ ಜಿಗಟಿಗೆ ನೀರು ಇಟ್ಕೊಂಡೇನ್ರಿ. ಇಲ್ಲಿ ಕಾಳು ಕುದಿಯಾಕತ್ತಾವು. ಹಿಟ್ಟು ಸಾಣಿಸ್ಕೊಂಡೇನು ನೋಡ್ರಿ. ಈಗ ಬರ್ರಿ ಜಿಗಟ್ ಹಾಕೋತೀವಿ. ಬಿಸಿ ನೀರು ಹೋದಾಡಿಸ್ಬೇಕ್ರಿ. ನೀರು ಹೋದಾಡಿಸಿ ಚಲೋ ಹೊತ್ತಿನ ಜಿಗಟ್ ಹಾಕೋಬೇಕು. ನೀವು ಎಷ್ಟು ಚಂದ ನಿಮ್ಗೆ ಜಿಗಿ ಭಾಳ ಬೇಕಂತಂದ್ರೆ ಭಾಳ ಹಾಕೋಬೇಕು, ಕಡಿಮೆ ಬೇಕಂತಂದ್ರೆ ಕಡಿಮೆ ಹಾಕೋಬೇಕು ನೋಡ್ರಿ. ಈಗ ಹಿಟ್ಟು ನಾದ್ತೀನಿ ನಾನು. ಜಿಗಿಟ್ ಹಾಕ್ಕೊಂಡೇನಲ್ಲ, ಮೊದಲು ಇದನ್ನಿಷ್ಟು ಫುಲ್ ಈ ಜಿಗಿ ಎಲ್ಲದಕ್ಕೂ ಹತ್ಬೇಕ್ರಿ. ಹಿಂಗೆ ಮಾಡ್ಕೋಬೇಕು. ಅದನ್ನು ಮಾಡ್ಕೊಂಡು ಕೈ ಬಿಸಿ ಇರ್ತೈತಿ. ಇದಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೋಡ್ಕೋತ ನಾದ್ಕೋಬೇಕ್ರಿ. ರೊಟ್ಟಿ ಮಾಡೋದ್ರೊಳಗೆ ಏನಂತಂದ್ರೆ, ನೀವು ಹೆಂಗೆ ಎಷ್ಟು ನಾದ್ತಿರಲ್ಲ ಚಲೋತ್ನಂಗೆ, ಹಂಗೆ ರೊಟ್ಟಿ ಜೋಳದ ರೊಟ್ಟಿ ಚಲೋ ಬರ್ತಾವ್ರಿ. ಲಟ್ಟಿಸಿ ಅಂತೂ ನಾವು ಮಾಡೋಕ್ಕೆ ಬರೋದಿಲ್ಲ ರೀ. ನಮ್ಗೆ ಬರ್ತೈತಿ, ಆದ್ರೆ ನಮ್ಗೆ ಅದು ಇಷ್ಟ ಆಗಂಗಿಲ್ಲ ರೀ. ಅವನ್ನ ತಿನ್ನೋಕೆ ಇಷ್ಟ ಆಗೋದಿಲ್ಲ ರೀ. ಮತ್ತು ನಾವು ಒಬ್ಬೊಬ್ಬರು ಅಕ್ಕಿ ಹಿಟ್ಟು ಅದು ಕುಡಿಸ್ತಾರೆ ರೀ. ನಾವು ಯಾವುದೂ ಕುಡಿಸಿರಂಗಿಲ್ಲ ರೀ. ಫುಲ್ ಬರೀ ಜೋಳ ಅಷ್ಟೇ ನಾವು ಮಿಷನ್ಗೆ ಹಾಕ್ಸಿರ್ತೀವಿ ರೀ. ಭಾಳ ಈಸಿ ರೀ. ಒಮ್ಮೆ ರೊಟ್ಟಿ ಮಾಡೋಕೆ ಕಲ್ತ್ವಿ ಅಂತಂದ್ರೆ ನಿಮ್ಗೆ ಎಷ್ಟು ನೀರು ಬೇಕು ನೋಡಿರಿ ಅಷ್ಟು ಹಾಕ್ಕೋತ ಕಲಿಸ್ಬೇಕ್ರಿ. ಒಮ್ಮೆ ಹಾಕಿದ್ರೂ ಹಿಟ್ಟು ಅಳಕ್ಕಾಗತ್ತೆ ರೀ. ಹದ ಮಾಡ್ಕೋಬೇಕ್ರಿ ಅದನ್ನು. ನಾನು ಒಂದು ಸ್ವಲ್ಪ ಮೆತ್ತಗನ ಕಲಿಸ್ಕೊಂಡಿರ್ತೇನೆ ರೀ. ನಾನು ಭಾಳ ದಬ ದಬ ಬಡ್ಕೊತ ಕುಂದ್ರೋದಿಲ್ಲ. ಮತ್ತು ಹಿಟ್ಟು ನಾದೋದ್ರಿಂದ ನಮ್ಮ ತೋಳುಗಳಿಗೂ ವ್ಯಾಯಾಮ ಆಕತ್ರಿ. ಅದಕ್ಕೆ ನೋಡಿರಿ, ಹಿಂದ್ಕಲ್ ಮಂದಿ ಊಟನೂ ಹಂಗೆ ಗಟ್ಟಿಮಿಟ್ಟು ಊಟ ಮಾಡ್ತಿದ್ರು, ಮತ್ತು ಶಿಸ್ತಾಗ ರೊಟ್ಟಿ ಮಾಡ್ತಿದ್ರು. ರೊಟ್ಟಿ ಮಾಡೋದ್ರಿಂದ ತೋಳು ಮೈಕಟ್ಟು ಹೆಣ್ಮಕ್ಳದ್ದು ಒಂದು ಆಕಾರ ಸುಂದರವಾಗಿರ್ತೈತೆ ರೀ. ಈಗ ಕೆಲವೊಬ್ಬರು ಬಡಿಯಾಕೆ ಬೇಸರ ಮಾಡ್ಕೊಂಡು ಅದು ಲಘು ಆಗುತ್ತೆ ಅಂಥೇಳಿ ಲಟ್ಟಿಸ್ತಾರೆ ರೀ. ಅವ್ರವ್ರ ಇಷ್ಟ ರೀ. ಅವ್ರಿಗೆ ಅದು ಲೈಕ್ ಆಗುತ್ತೆ, ನಮಗಿದು ಲೈಕ್ ಆಗುತ್ತೆ. ಹೌದಿಲ್ಲ ರೀ? ಯಾರಿಷ್ಟ ಕಷ್ಟಗಳನ್ನು ನಾವು ಬದಲಾವಣೆ ಮಾಡೋಕ್ಕಾಗೋದಿಲ್ಲ ರೀ. ನಂದು ನಾ ಏನೈತಿ ತೋರಿಸ್ತೇನೆ ರೀ. ನನಗೆ ನಮ್ಮ ಯಜಮಾನ್ರಿಗೆ ಲಟ್ಸಿದ ರೊಟ್ಟಿ ಇಷ್ಟ ಆಗಲ್ಲ ರೀ. ಈ ಕೈಯೊಳಗೆ ಏನೈತೆ ಗೊತ್ತಿಲ್ಲ ರೀ. ಕೈಯಿಂದ ನಾವು ನಾದಿ ಮಾಡಿದ್ದು, ಮುಟ್ಟಿ ಮಾಡಿದ್ದು ಭಾಳ ಟೇಸ್ಟ್ ಆಗತ್ತೆ ರೀ. ನೋಡಿರಿ, ಮೊದಲು ಒಂದು ಉಳ್ಳಿ ತೊಗೊಂಡು ನಿಮ್ಗೆ ಮಾಡ್ಕೋಬೇಕ್ರಿ. ಒಣ ಹಿಟ್ಟು ಹಾಕ್ಕೊಂಡು ಹಂಚು ಕಾಯಕ್ಕೆ ಇಟ್ಟಿರ್ಬೇಕ್ರಿ. ಇಲ್ಲಿ ಹಂಚು ಕಾದೈತಿ. ಸ್ವಲ್ಪ ತಗೋರಿ.
ಶೇಪ್ ಬಗ್ಗೆ ತಲೆ ಕೆಡ್ಸೊಳಗೆ ಹೋಗ್ಬೇಡ್ರಿ, ಅದು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಿರ್ತೈತಿ ನೋಡಿರಿ. ಹಿಂಗೈತೆ ತೊಗೊಂಡು ಹಾಕ್ಬೇಕು, ಹಾಕಿ ಹಂಚ್ಕಾದಿರಬೇಕು. ಒಂದು ಬಟ್ಟೆ ಹಸಿ ಮಾಡ್ಕೊಂಡು ಅದ್ರೊಳಗೆ ನೀರು ತೊಗೊಂಡು ಅದ್ರೊಳಗೆ ಅರ್ಬಿ ಎತ್ಕೊಂಡು ಕಂಪ್ಲೀಟ್ ಎಲ್ಲರಿಗೂ ನೀರು ತೊಗೊಂಡು ಬೆನ್ನಿಗೆ ನೀರು ತವರಿ ಈ ಒಣ ಇಟ್ಟಿರ್ತೈತಲ್ಲ ಅದನ್ನೆಲ್ಲ ತಕ್ಕೋಬೇಕು ನೋಡಿರಿ. ಈಗ ಮತ್ತೊಂದು ರೊಟ್ಟಿ ಮಾಡ್ತೀನಿ ನಾನು. ಮತ್ತೊಂಚೂರು ಹಿಂಗೆ ಹಾಕ್ಕೊಂಡು ಹಿಂಗೆ ಹುಳಿ ಮಾಡ್ಬೇಕ್ರಿ. ಇದು ನೋಡಿರಿ ಈಗ ಇಷ್ಟು ಗುಳಿ ಗುಳಿ ಬಂದ ಕೂಲಿನ ಅದನ್ನ ಹಿಂಗೆ ಹೊರಳಿಸಿ ಹಾಕ್ಬೇಕು. ಹೊರಳಿಸಿ ಹಾಕ್ತು ಭಾಳ ಗಟ್ಟಿ ನಾದ್ಕೊಂಡ್ವಿ ಅಂದ್ರೆ ಸಿಗೋದಿಲ್ರಿ ಅವು. ಏನು ಶಕ್ತಿ ಇಷ್ಟು ಹಾಕಿ ಬಡಿಬೇಕಾಗುತ್ತೆ ರೀ. ಸ್ವಲ್ಪ ಏನೈತಿ ಹಿಂಗೆ ಹೊಳ್ಳಿಸಿ ನಿಮ್ಗೆ ಸ್ವಲ್ಪ ಗರಿ ಗರಿ ಬೇಕಂತಂದ್ರೆ ಸ್ವಲ್ಪ ಏರ್ ಬೇಯಿಸ್ಕೋಬೇಕು ರೀ. ಇಲ್ಲಪ್ಪ ನಂಗೆ ಮೆತ್ತಗಂತಂದ್ರೆ ಇಲ್ಲಿ ಹಾಕಿ ನೋಡಿರಿ. ಮತ್ತು ನೆಕ್ಸ್ಟ್ ಹಿಂಗೆ ತೊಗೊಂಡು ಹಿಂಗೆ ಹಾಕ್ಕೋಬೇಕು ರೀ. ಬಟ್ಟೆ ಪಾತ್ರೆ ಒಳಗೆ ನೀರು ತೊಗೊಂಡಿದ್ರಿ ಅದು ಬೇಯ್ತಿ ನೋಡಿರಿ. ಉರಿ ಐತಿ ಕೆಳಗೆ. ಹಚ್ಚಿ ಕಾಳನ್ನು ಕುದಿಯಕತ್ತಾವ್ರಿ. ಮತ್ತೊಂದು ರೊಟ್ಟಿ ರೊಟ್ಟಿ ತಯಾರು ಮಾಡತ್ತೀವಿ ನಾವು. ಬಿಸಿ ಬಿಸಿ ರೊಟ್ಟಿ ಒಂದು 4 ರೊಟ್ಟಿ ತಿಂದುಬಿಟ್ರೆ ಮತ್ತು ವಿಡಿಯೋ ಕ್ಲಾರಿಟಿ ಸ್ವಲ್ಪ ನಮ್ಮ ಅಡುಗೆ ಮನೆ ಕತ್ಲೈತ್ರಿ. ಬರುತ್ತೆ ಗೊತ್ತಿಲ್ಲ, ಕಮೆಂಟ್ ಮಾಡಿ ಹೇಳ್ರಿ. ನೀವು ಇನ್ನೊಂದು ಚೆಂದಾಗಿ ನಾನು ಸ್ಟೆಪ್ ನೀಟಾಗಿ ನಿಮ್ಗೆ ಕೇಳಿಲ್ಲ ಅಂತಂದ್ರೆ ಮತ್ತೆ ವಿಡಿಯೋ ಮಾಡ್ತೇನೆ ರೀ. ನೋಡ್ರಿ ನಮ್ಮ ರೊಟ್ಟಿ ಹೆಂಗೆ ತಯಾರಾಗ್ಯಾವ ನೋಡ್ರಿ. ದೊಡ್ಡ
ರಾತ್ರಿ ನಾವು ರೊಟ್ಟಿ ಉಣ್ತೀವಿ, ಆಮೇಲೆ ಸಿಗ್ತೀವಿ ನಿಮ್ಗೆ. ನೋಡ್ರಿ ಬಿಸಿ ರೊಟ್ಟಿನ ನಮ್ಮ ಯಜಮಾನ್ರು ಹೆಸರು ಕಾಳು ಪುಟಾಣಿ ಚಟ್ನಿ ಗುರೆಳ್ಳು ಚಟ್ನಿ ಹಾಕ್ಕೊಂಡು ತಿಂತಾರೆ ರೀ. ಅವ್ರು ಅರ್ಜೆಂಟ್ ಇತ್ತು, ಪಲ್ಯಕ್ಕಿನ್ನ ಒಗ್ಗರಣೆ ಹಾಕಿದ್ದಿಲ್ಲ.